ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಎಲ್ಲ ವೀಡಿಯೋದಲ್ಲಿ ಹೇಳೋ ಥರನೇ ಕಂಟಿನ್ಯೂಷನ್ ವ್ಲಾಗ್ ನಂದು. ಅಂದರೆ ಡೈಲಿ ವ್ಲಾಗ್ ಹಾಕ್ತಾಯಿದ್ದೀನಿ. ಡೈಲಿ ವ್ಲಾಗ್ ಹಾಕೋದಕ್ಕೂ ಕಾರಣ ಇದೆ. ಯಾಕೆಂದರೆ ಮೊಬೈಲಲ್ಲಿ ಜಾಸ್ತಿಯಾಗಿ ಮೇಯ್ನಾಗಿರುವಂತಹ ಪ್ರಾಬ್ಲಮ್ ಅಂದರೆ ಸ್ಟೋರೇಜ್ ಬೀಳ್ತಾ ಇದೆ. ನಾನು ಒಂದು ದಿವಸ ಮಾಡಿರುವಂತಹ ಶೂಟ್ ಇದೆಯಲ್ವ, ಅದನ್ನು ಅವತ್ತೇ ಅಂದರೆ ನೆಕ್ಸ್ಟ್ ಡೇನೇ ಅದನ್ನು ಅಪ್ಲೋಡ್ ಮಾಡಿಲ್ಲ ಅಂದರೆ ನನಗೆ ನೆಕ್ಸ್ಟ್ ಡೇ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ. ಹಾಗೆಯೇ ನಾನು ಈ ಚಾನಲ್ ಓಪನ್ ಮಾಡುವಾಗ ನಾನು ಮೊದಲಿಗೆ ಅಂದ್ಕೊಂಡಿದ್ದೆ ಈ ಚಾನಲಲ್ಲಿ ನಾನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಯಾಕೆಂದರೆ ನನಗೇನೆ ನಾನೊಂಥರ ಪ್ರಾಮಿಸ್ ಮಾಡಿರೋ ಥರ ಮಾಡಿರೋದು, ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಅದಲ್ಲದೆ ಇನ್ನೊಂದು ಪ್ರಾಬ್ಲಮ್ ಅಂದರೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಬರ್ತಾಯಿದೆ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಯಾವುದಕ್ಕೂ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಫೋನಿಗಾದರೂ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ವೀಡಿಯೋದು ಕ್ವಾಲಿಟಿ ಇದೆಯಲ್ವ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಜನರಿಗೆ ಅಟ್ರ್ಯಾಕ್ಷನ್ ಆಗುತ್ತೆ. ವಿಡಿಯೋದು ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂದರೆ ಒಂಥರ ಬ್ಲರ್ ಆಗಿ ಬ್ಲ್ಯಾಕ್ ಆಗಿ ಆಮೇಲೆ ಒಂಥರ ಕತ್ಲೆ ಥರ ಕಾಣಿಸುತ್ತೆ. ಆ ಥರ ಎಲ್ಲ ಆದರೆ ವಿಡಿಯೋದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಇಂಪ್ರೆಷನ್ನು ಕಮ್ಮಿ ಆಗುತ್ತೆ ಅಂತೇಳಿ ನನ್ನ ಪ್ರಕಾರ ನನಗೆ ಅನ್ನಿಸ್ತಾ ಇರೋದು. ಹಾಗಾಗಿ ಮೊಬೈಲ್ಗೆ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ. ಅಂದರೆ ಐಫೋನ್ ತೊಗೊಳ್ಳೋದಾದರೆ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಅದಕ್ಕಿಂತ ಅಂದರೆ ನಾವು ಕಮ್ಮಿ GB ತಗೊಂಡಿರೋದು, ಜಾಸ್ತಿ GB ಇನ್ವೆಸ್ಟ್ ಮಾಡುವಷ್ಟು ಕೆಪಾಸಿಟಿ ಇಲ್ಲ. ಹಾಗಾಗಿ ಎಷ್ಟು 128 GB ಇದೆಯಲ್ವ, 126 ಏನೋ GB ಇದೆಯಲ್ವ, ಅಷ್ಟಕ್ಕೆ ಮಾತ್ರ ಇನ್ವೆಸ್ಟ್ ಮಾಡಿ ಒಂದು ಮೊಬೈಲನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ವೀಡಿಯೋ ಮಾಡೋದಕ್ಕೆ ನನಗೆ ಮೇಯ್ನಾಗಿ ಮೊಬೈಲ್ದು ಕ್ವಾಲಿಟಿ ಚೆನ್ನಾಗಿ ಇರಬೇಕು ಅಂತಲೇ, ಅಂದರೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತಲೇ ಮೇಯ್ನು ನನ್ನ ಮೈಂಡಲ್ಲಿ ಇದ್ದಿದ್ದು. ಮೊದಲೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೆ ವೀಡಿಯೋ, ಬಟ್ ನನಗೆ ಅದೇ ಕ್ವಾಲಿಟಿ ಪ್ರಾಬ್ಲಮ್ಮಲ್ಲಿ ನಾನು ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡಿಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ. ಮೊಬೈಲ್ ತಗೊಂಡ ತಕ್ಷಣವೇ ನಾನು ವೀಡಿಯೋ ಮಾಡೋದನ್ನು ಅಂದರೆ ಯೂಟ್ಯೂಬನ್ನು ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಅದೇ ಆ್ಯಸ್ ಯೂಶ್ವಲ್ ಆಗಿ ಡೈಲಿ ರುಟೀನ್ ನಡೀತಾ ಇದೆ. ಮಕ್ಕಳದು ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್, ಮಕ್ಕಳನ್ನ ರೆಡಿ ಮಾಡಿಸೋದು, ಈ ಥರದ್ದೇ ನಡೀತಾ ಇದೆ. ತುಂಬ ಕಷ್ಟ ಆಗುತ್ತೆ ಬೆಳಿಗ್ಗೆ ಟೈಮಲ್ಲಿ ನನಗಂತೂ. ಅಂದರೆ ಒಂದೊಂದು ಸಲ ಇವಾಗಂತೂ ಬೆಳಿಗ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಒಂಥರ ನಿದ್ದೆ ಥರನೇ ಬರ್ತಾಯಿದೆ. ಆದ್ರೂ ಬೆಳಿಗ್ಗೆ ಎದ್ದು ನಾನು ಒಂದು ಸ್ವಲ್ಪ ಲೇಟ್ ಆದರೆ ಮಕ್ಕಳಿಗೆ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ಎದ್ದೇಳ್ತೀನಿ. ಹಾಗಾಗಿ ನನಗೆ ಜಾಸ್ತಿಯಾಗಿ ಶೀತ ಆಗುತ್ತೆ. ಯಾಕಂದರೆ ಬೆಳಿಗ್ಗೆ ಟೈಮಲ್ಲಿ ಕ್ಲೈಮೇಟ್ ತುಂಬಾ ಕೂಲಾಗಿರುತ್ತೆ. ಹಾಗಾಗಿ ಅದಲ್ಲದೆ ಇವತ್ತಂತೂ ನನಗೆ ತುಂಬಾ ಬಾಯಾರಿಕೆ. ನಾನು ಬೆಳಿಗ್ಗೆಯಿಂದ ಏನೂ ತಿಂದೂ ಇಲ್ಲ, ಅಂದರೆ ಊಟ ಏನು ಮಾಡಿಲ್ಲ, ಬರೀ ನನಗೆ ನೀರಲ್ಲೇ ಹೊಟ್ಟೆ ತುಂಬ್ತಾ ಇದೆ. ಆ ಥರ ಅದು ಶೀತ ಆಗೋಕ್ಕೇ ಆಗಿರ್ಬೋದು. ಇವಾಗ ಒಂಥರ ಅಂದರೆ ಇವಾಗ ನಾನು ವಾಯ್ಸ್ ಹಾಕ್ತಿರೋದು ನೈಟಲ್ಲಲ್ವ, ಹಾಗಾಗಿ ಇವಾಗ ನನಗೆ ಒಂಥರ ಏನಾಗ್ತಿದೆ ಅಂದರೆ ಮೂಗು ಗಂಟ್ಲೆಲ್ಲ ಒಂಥರ ಕಡಿತ ಥರ ಬರುತ್ತಲ್ವ, ಆ ಥರ ಆಗ್ತಾಯಿದೆ ಶೀತ ಆಗೋದಕ್ಕೆ ಅಂತಲೇ. ಹಾಗೇನಿಲ್ಲಿ ದೊಡ್ಡ ಮಗಳು ಹೋದ್ಲು ಮನೆಗೆ. ಅವಳಿಗೆ ನಮ್ಮ ಮನೆ ಹತ್ರನೇ ಆಟೋ ಬರುತ್ತೆ, ಆದ್ರೂ ಅವಳಿಗೆ ಅಲ್ಲಿ ಹೋಗಬೇಕು, ಅಮ್ಮನ ಮನೆ ಹತ್ರ ಹೋಗಿಯೇ ಆಟೋದಲ್ಲಿ ಹೋಗಬೇಕು. ಸೊ ಇವಳು ಸ್ವಲ್ಪ ಲೇಟ್ ಆಗ್ತಿದೆ. ಇವಳು ಎಲ್ಲದಕ್ಕೂ ಲೇಟೇ, ಅರಬಿಗೆ ಹೋದಾದ್ರೂ ಲೇಟೇ, ಸ್ಕೂಲಿಗೆ ಹೋಗೋದಾದ್ರೂ ಆಟೋ ಬರುವಾಗಲೂ ಅದೇ ಥರ ಲೇಟ್ ಮಾಡಿಯೇ ಹೋಗೋದು. ಹಾಗೇನೇ ಒಂದು ಪೆನ್ಸಿಲ್ ಬೇಕಾಗಿತ್ತು ಅವಳಿಗೆ, ರಾತ್ರಿ ತಗೊಬರೋದು ನೆನಪಿತ್ತಿಲ್ಲ, ಇವಾಗ ಬೆಳಿಗ್ಗೆ ನೆನಪು ಮಾಡಿದ್ದಾಳೆ. ಸೊ ಆ ಅಂಗಡಿಗೆ ಹೋಗಿ ಇವಾಗ ತಗೊಬರ್ತಾ ಇದ್ದಾಳೆ. ನನ್ನ ತಂಗಿ ಅಂತ ಇದ್ಲು, ಸುಮ್ಮನೆ ಮಂಗಳೂರಿಗೆ ಹೋಗಿ ಬರೋಣ ಅಂಥೇಳಿ, ಮಾಲಿಗೆ ಬೇಜಾರಾಗ್ತಾಯಿದೆ ಅಂತೇಳಿ. ಅಂದರೆ ಅವಳು ಹಸ್ಬೆಂಡ್ ಮನೆಯಿಂದ ಬಂದಾದಮೇಲೆ ಎಲ್ಲೂ ಹೊರಗಡೆ ಹೋಗಿಲ್ಲ. ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ನಾವಿಬ್ಬರು ಹೋಗ್ತಾ ಇದ್ದೀವಿ. ನಾನು ನನ್ನ ಕೊನೆ ತಂಗಿ ಹೋಗ್ತಾ ಇರೋದು. ನೋಡುವಾಗ ಕೊನೆ ತಂಗಿ ಥರ ಕಾಣಿಸಲ್ಲ, ದೊಡ್ಡೋಳ ಥರ ಕಾಣಿಸ್ತಾಳೆ. ಬಟ್ ನನ್ನ 6ನೇ ತಂಗಿ, ನಾನು ಫಸ್ಟ್. ನಮ್ಮಮ್ಮನಿಗೆ ಅದೇ ಹೇಳಿದ್ನಲ್ಲ, ನಮ್ಮಮ್ಮನಿಗೆ 6 ಜನ ಹೆಣ್ಮಕ್ಳು, ಅದರಲ್ಲಿ ನಾನು ಫಸ್ಟ್, ಆಮೇಲೆ ಕೊನೆಯವಳು ಇವಳು. 6 ಜನನೂ ಹೆಣ್ಮಕ್ಳೇ ಇರೋದು ನಮ್ಮಮ್ಮನಿಗೆ, ಗಂಡು ಮಕ್ಳು ಯಾರೂ ಇಲ್ಲ. 6 ಜನರಿಗೂ ಮಾಷಾಲ್ಲ ಎಲ್ರಿಗೂ ಮದುವೆ ಆಗಿದೆ. ಎಲ್ಲರೂ ತುಂಬಾ ಚೆನ್ನಾಗೇ ಇದ್ದಾರೆ. ಅವರವರ ಗಂಡನ ಮನೇಲಿ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಅಪ್ಪ ಅಮ್ಮ ಅವರ ರೆಸ್ಪಾನ್ಸಿಬಿಲಿಟಿ ಎಲ್ಲನೂ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ನಾವು ಈ ಥರ ಬಸ್ಸಲ್ಲಿ ಹೋಗುವಾಗ ಅಥವಾ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಅಥವಾ ಬೇರೆ ಎಲ್ಲಾದರೂ ಹೋದಾಗ ಯಾರಾದರೂ ಈ ಥರ ಮಾತಾಡಿಸ್ತಾರಲ್ಲ, ನಾರ್ಮಲಾಗಿ ಈ ಥರ ಮಾತಾಡಿಸ್ತಾರೆ. ಇವಾಗ ಮಾತಾಡಿಸುವಾಗ ಎಲ್ಲಿ ಮನೆ, ಎಷ್ಟು ಮಕ್ಕಳು, ಅಪ್ಪ ಅಮ್ಮ ಏನು ಮಾಡೋದು, ಈ ಥರ ಎಲ್ಲ ಕೇಳ್ತಾರಲ್ವ. ಅವಾಗ ನಮ್ಮ ಹತ್ರನೂ ಕೇಳ್ತಾಯಿದ್ರು ಎಷ್ಟು ಮಕ್ಕಳು ಅಂತೆಲ್ಲ ಹೇಳಿ. 6 ಹೆಣ್ಮಕ್ಳು ಅಂತ ಹೇಳಿದ ತಕ್ಷಣ 6 ಹೆಣ್ಮಕ್ಳ ಅಂತೇಳಿ ಒಂಥರ ಶಾಕಿಂಗ್ ಥರ ಮಾಡ್ತಾಯಿದ್ರು. ಹಾಗೆಯೇ ಏನಾದರೂ ಆಸ್ತಿ ಇದೆಯಾ, ಅಪ್ಪ ಅಮ್ಮ ಆಸ್ತಿ ಮಾಡಿ ಇಟ್ಟಿದ್ದಾರಾ ಅಂತೆಲ್ಲ ಕೇಳ್ತಾಯಿದ್ರು ಆ ಥರ ಎಲ್ಲ.
ಬಟ್ ಆಸ್ತಿ ಮಾಡಿರೋ ಹೆಣ್ಮಕ್ಳೇ ಮದುವೆಯಾಗಿ ಹೋಗಬೇಕು ಅಂತಲೂ ಇಲ್ಲ, ಆಸ್ತಿ ಮಾಡದಿರೋ ಹೆಣ್ಮಕ್ಳು ಮದುವೆಯಾಗಿ ಹೋಗ್ತಾರೆ ಅಂಥೇಳಿ ನಮ್ಮ ಅಪ್ಪ ಅಮ್ಮ ತೋರಿಸಿ ಕೊಟ್ಟಿದ್ದಾರೆ. ಅಂದರೆ ಕಷ್ಟಪಟ್ಟು ದುಡ್ದು ನಮ್ಮ ಅಪ್ಪ ಅಮ್ಮ ಇಬ್ಬರೂ ಅದೇ ಹೇಳಿದ್ನಲ್ಲ, ನಮ್ಮಮ್ಮ ಬೀಡಿ ಕಟ್ತಾರೆ. ಯಾಕೆಂದರೆ ನಮ್ಮ ಅಪ್ಪನಿಗೆ ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಗಲಿ ಅಂತೇಳಿ ಬೀಡಿ ಕಟ್ಟೋದು. ಹಾಗಾಗಿ ನಮ್ಮಮ್ಮ ಬೀಡಿ ಕಟ್ತಾರೆ. ನಮ್ಮಪ್ಪ ಆವಾಗ ಬಸ್ಸಲ್ಲೆಲ್ಲ ದುಡಿತಾ ಇದ್ರು. ನಂತರ ಸಿಮೆಂಟಿದು ಲಾರಿ ಬರುತ್ತಲ್ವ ಅದರಲ್ಲಿ ಇವಾಗಲೂ ದುಡಿತಾ ಇದ್ದಾರೆ. ನಮ್ಮಪ್ಪ ಇವಾಗಲೂ 6 ಹೆಣ್ಮಕ್ಳು ಮದುವೆ ಆದ್ರು ಅಂತಲೂ ಹೇಳಿ ದುಡಿಯೋದು ಬಿಟ್ಟಿಲ್ಲ, ದುಡಿತಾ ಇದ್ದಾರೆ. ಇನ್ನೂ ಒಂದು ಆಸೆ ಇದೆ ಅವರಿಗೆ, ಆ ಆಸೆ ಎಲ್ಲ ಪೂರ್ತಿಯಾಗ ಅವ್ರ ದುಡ್ಡಲ್ಲೇ ಹೋಗಬೇಕು, ಉಮ್ರಾ ಮಾಡಬೇಕು ಅಂತಲ್ಲ ಈ ಥರದ್ದೆಲ್ಲ ಆಸೆ ಇದೆ. ಎಲ್ಲ ಹೆಣ್ಮಕ್ಳು ಕೊಡ್ತಾರೆ, ಕೊಡಲ್ಲ ಅಂತೇಳೇನಿಲ್ಲ. ಅಂದರೆ ಆ ಟೈಮಲ್ಲಿ ಇನ್ಶಾಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡೋದಕ್ಕೇ ನಾವು ಪ್ರೇ ಮಾಡ್ತಾ ಇರೋದು, ದುವಾ ಮಾಡ್ತೀವಿ ನಮ್ಮ ಕೈಲಾದಷ್ಟು ನಾವು ಕೊಡಬೇಕು ಅಂತೇಳಿ. ಆದ್ರೂ ಅವ್ರಿಗೊಂದೊಂದು ಆಸೆ ಇರುತ್ತಲ್ವ. ಅದಲ್ಲದೆ ಮದುವೆದು ಸ್ವಲ್ಪ ಸಾಲ ಇದೆ. ಹಾಗಾಗಿ ಅಂದರೆ ಬೇಗ ಮದುವೆ ಆಗಿರೋದು. ನನಗೆ ಮದುವೆಯಾಗಿ ಇವಾಗ 12 ಇಯರ್ಸ್ ಆಯಿತು. 12 ಇಯರ್ಸಲ್ಲಿ 6 ಜನ ಹೆಣ್ಮಕ್ಳಿಗೂ ಮದುವೆ ಆಗಿದೆ. ಈಸಿ ಇಲ್ವಲ್ಲ, ತುಂಬಾ ಕಷ್ಟ ಇದೆ ಇವಾಗಿಂದು. ಅಂದರೆ ಎಕ್ಸ್ಪೆನ್ಸಿವ್ ಗೊತ್ತಿದ್ವಲ್ಲ, ಅದು ಮದುವೆ ಮಾಡಿರೋರ್ಗು ಆಮೇಲೆ ಮನೆ ಕಟ್ಟಿರೋರಿಗೆ ಮಾತ್ರ ಗೊತ್ತಾಗೋದು ಎಕ್ಸ್ಪೆನ್ಸಿವ್ ಯಾವ ಥರ ಇರುತ್ತೆ ಅಂಥೇಳಿ, ಬೇರೆ ಎಲ್ರಿಗೂ ಗೊತ್ತಾಗಲ್ಲ. ಹಾಗೆಯೇ ಇವತ್ತಿನ ವೀಡಿಯೋದಲ್ಲೆಲ್ಲ ಈ ಥರದ ಸ್ಟೋರೀಸ್ಗಳೇ ಆಯಿತು. ಸೊ ಇವಾಗ ನಾವು ಮಂಗಳೂರಿಗೆ ಬಂದಿದ್ದೀವಿ. ಸಿಟಿ ಸೆಂಟರ್ ಇದೆಯಲ್ಲ ಅಲ್ಲಿಗೆ ಬಂದಿರೋದು. ಸುಮ್ಮನೆ ಏನು ಪರ್ಚೇಸ್ ಏನೂ ಇದ್ದಿಲ್ಲ, ಸುಮ್ಮನೆ ಬಂದಿರೋದು. ಸುಮ್ಮನೆ ತಿರ್ಗಾಡ್ಕೊಂಡು ಹೋಗೋಣ ಅಂತೇಳಿ ಈ ಥರ ಸುಮ್ಮನೆ ಬಂದಿರೋದು ನಾವಿಬ್ಬರು. ನೋಡಿ ಅದು ನನ್ನ ಕೊನೆ ತಂಗಿ ಥರ ಕಾಣಿಸ್ತಾ ಇಲ್ಲ. ಮಾತ್ರ ಸ್ವಲ್ಪ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದ್ದಾಳೆ. ಕಮ್ಮಿ ಆಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾಳೆ. ಒಂದೊಂದು ಸಲ ಕಮ್ಮಿ ಆಗಲ್ವಲ್ಲ, PCOD ಪ್ರಾಬ್ಲಮಲ್ಲಿ ಇದೆಯಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮಿಸ್ಟರ್ DIY ಇದೆಯಲ್ವಾ, ಅಲ್ಲಿಗೂ ಬಂದಿದ್ವಿ. ನಂದು ಹಳೆ ವಿಡಿಯೋದಲ್ಲಿ ಅಂದರೆ ಹಳೆ ಚಾನಲಲ್ಲಿ ನಾನು ಮಿಸ್ಟರ್ DIYದು ವಿಡಿಯೋ ಹಾಕಿದ್ದೆ. ಅದು ಓಪನ್ ಆಗಿರೋ ನೆಕ್ಸ್ಟ್ ಡೇನೇ ಹೋಗಿ ನಾನು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ನನಗೆ ರೆಸ್ಪಾನ್ಸ್ ಸಿಕ್ಕಿತ್ತು. ಅದರಲ್ಲಿ ಸ್ವಲ್ಪ ವಾಚ್ ಅವರೆಲ್ಲ ಜಾಸ್ತಿನೇ ಆಗಿತ್ತು. ಸೊ ಇವತ್ತು ನಾನು ಬರಬೇಕು ಅಂತೇಳಿ ಬಂದಿರೋದಲ್ಲ, ಅದೇ ಹೇಳಿದಲ್ಲ ಸುಮ್ಮನೆ ತಿರ್ಗಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿರೋದು. ನನ್ನ ತಂಗಿ ಅಂದ್ಲು ನೋಡಿಲ್ಲ, ನಾನು ಹೋಗಿಲ್ಲ DIY ಮಿಸ್ಟರ್ DIYಗೆ, ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಅದಕ್ಕೋಸ್ಕರ ಬಂದಿರೋದು. ಅದಕ್ಕೋಸ್ಕರ ನನ್ನ ತಂಗಿ ಹತ್ರ ಹೇಳ್ತಾ ಇದ್ದೆ. ಆದರೆ ಈ ಸಲ ಮಕ್ಕಳಿಗೆ ಅಂದರೆ ಲಾಸ್ಟ್ ಟೈಮಲ್ಲಿ ಇತ್ತಿಲ್ಲ, ಈ ವರ್ಷ ಓಪನ್ ಆಗಿರೋದಲ್ವ. ಈ ವರ್ಷ ಮಕ್ಕಳಿಗೆ ಸ್ಕೂಲಿಗೆ ಎಲ್ಲ ಬಾಟಲ್ಸ್, ಈ ಥರ ಸ್ನ್ಯಾಕ್ಸ್ ಬಾಕ್ಸ್, ಆಮೇಲೆ ಲಂಚ್ ಬಾಕ್ಸ್ ಎಲ್ಲ ಬರುತ್ತಲ್ವ, ಎಲ್ಲನೂ ಇಲ್ಲಿಂದನೇ ತಗೋಬೇಕು. ಸ್ಟೇಷ್ನರೀಸ್ ಎಲ್ಲ ಇಲ್ಲಿಂದನೇ ತೆಗಿಬೇಕು ಅಂತೇಳಿ. ಯಾಕೆಂದರೆ ಕ್ಯೂಟ್ ಆಗಿರುವಂಥದ್ದೆಲ್ಲ ಇದೆ, ಮಕ್ಕಳಿಗೆ ಇಷ್ಟ ಆಗುವಂಥದ್ದೆಲ್ಲ ಇದೆ. ನಾವು ಹೊರಗಡೆ ಹೋಗಿ ಹುಡುಕಿದ್ರೆ ನಮ್ಗೆ ಆ ಥರ ನಮಗೆ ಬೇಕಾಗಿಲ್ಲ, ಅಂದರೆ ನಮಗೆ ನಾವು ಮೈಂಡಲ್ಲಿ ಇಟ್ಟು ಹೋಗಲ್ಲ ಈ ಥರ ನಮಗೆ ಬೇಕು ಅಂತೇಳಿ. ಬಟ್ ನೋಡಿದ ತಕ್ಷಣ ಒಂದು ಇಷ್ಟ ಆಗುತ್ತೆ, ಆ ಥರ ತಗೋಬೇಕು ಅಂತೇಳಿ. ಬಟ್ ಅದು ಎಲ್ಲೂ ಆ ಥರ ಸಿಗಲ್ಲ. ಬಟ್ ಇಲ್ಲಿ ನಮಗೆ ಯಾವ ಥರ ಕಲೆಕ್ಷನ್ಸ್ ಬೇಕು ಆ ಥರದ್ದಿದೆ. ಚೀಪಲ್ಲೂ ಇದೆ, ಇದು ಬೇಕು ಒಳ್ಳೆ ರೇಟಲ್ಲೂ ಇದೆ. ಈ ಥರ ಎಲ್ಲ ನಮಗೆ ಬೇಕಾಗಿರೋ ಅಮೌಂಟಿದು ರೇಂಜಲ್ಲೆಲ್ಲ ಇದೆ. ತುಂಬಾ ಚೆನ್ನಾಗಿರುವಂತಹ ಲಂಚ್ ಬಾಕ್ಸ್ ಎಲ್ಲ ಇದೆ ಇಲ್ಲಿ. ಇದು ನೋಡಿ ತುಂಬಾ ಚೆನ್ನಾಗಿದೆ. ಈ ಥರ ಉಪ್ಪಿನಕಾಯಿ ಇಡೋದಕ್ಕೆ, ಆಮೇಲೆ 4 ಪಾರ್ಟ್ ಇದೆ. ಆಮೇಲೆ ಕೆಳಗಡೆ ಏನಾದರೂ ಅನ್ನ ಚಪಾತಿ ಈ ಥರದ್ದು ಏನಾದರೂ ಇಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಫಸ್ಟಿಗೆ ಬಂದಾಗ ಅಂದರೆ ಓಪನ್ ಆಗಿರೋ ನೆಕ್ಸ್ಟ್ ಡೇ ಬಂದಾಗ ಫುಲ್ ಐಟಮ್ಸ್ಗಳಿತ್ತು. ಬಟ್ ಇವಾಗೆಲ್ಲ ಸ್ವಲ್ಪ ಖಾಲಿ ಆಗಿದೆ, ಅದೆಲ್ಲ ಫಿಲ್ ಮಾಡಿಲ್ಲ ಅಂತೇಳಿ ಅನಿಸುತ್ತೆ. ಈ ಪೋರ್ಷನ್ ಇದೆಯಲ್ವ, ಇದು ಫುಲ್ ಆಗಿಬಿಟ್ಟಿತ್ತು, ಒಂದು ಪ್ಲೇಸೂ ಖಾಲಿ ಇತ್ತಿಲ್ಲ. ಇವಾಗ ಆಲ್ಮೋಸ್ಟ್ ತುಂಬ ಖಾಲಿ ಇದೆ, ಆದರೂ ಅಲ್ಲಿ ಏನು ಫಿಲ್ ಮಾಡಿಲ್ಲ. ಆಮೇಲೆ ಮಂಗಳೂರಿಗೆ ಬಂದಾದಮೇಲೆ, ಅದೂ ಸಿಟಿ ಸೆಂಟರ್ ಹತ್ರ ಬಂದಾದಮೇಲೆ ಮಸ್ಟಾಗಿ ಇವ್ರ ಹತ್ರ ಪಾನಿಪುರಿ ಅಂತೂ ತಿಂತೀವಿ. ಅದಂತೂ ಮಿಸ್ ಆಗೋದೇ ಇಲ್ಲ. ಹಾಗೆಯೇ ಅದೇ ಪಾನಿಪುರಿ ಅಂಗಡಿ ಹಿಂದ್ಗಡೆನೇ ಒಂದು ಅವಲ್ ಮಿಲ್ಕ್ ಅಂಗಡಿನೂ ಇದೆ. ಅಲ್ಲಿಂದ ಅವಲ್ ಮಿಲ್ಕ್ ಅದೆರಡಂತೂ ಮಿಸ್ ಆಗೋದೇ ಇಲ್ಲ, ಏನೇ ಮಿಸ್ ಆದ್ರೂ. ಇದಂತೂ ಕಂಪಲ್ಸರಿಯಾಗಿ ತಿಂತೀವಿ. ಪಾನಿಪುರಿನೂ ಜಾಸ್ತಿನೇ ಕೊಡ್ತಾರೆ. 20 ರೂಪೀಸಿಗೆ 8 ಕೊಡ್ತಾರೆ. 6 ಪಾನಿಪುರಿ, 2 ಸುಕ್ಕಪುರಿ ಕೊಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇಲ್ಲಿ ಅವಲ್ ಮಿಲ್ಕು ಅದೇ ಥರ ಫ್ಲೇವರ್ಡ್ ಅವಲ್ ಮಿಲ್ಕಿಗೆ 30 ರೂಪೀಸೇ ತಗೊಳ್ಳೋದು. ವಿತ್ ಐಸ್ ಕ್ರೀಮ್ ಆದರೆ 40 ರೂಪೀಸ್ ತಗೋತಾರೆ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಂಟಿಟಿಲಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ನಂತರ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲಗಿ ಎಲ್ಲ ರೆಸ್ಟೆಲ್ಲ ಆದಮೇಲೆ ನನ್ನ ತಂಗಿದು ಹಸ್ಬೆಂಡೆಲ್ಲ ಬಂದಿದ್ದಾರಲ್ವ, ಅವ್ರು ಹೊರಗಡೆ ಹೋಗ್ತಾ ಇರ್ತಾರೆ.
ಬರುವಾಗ ಪಿಜ್ಜಾ ತಗೊಬಂದಿದ್ರು. ಸೊ ಅದನ್ನೆಲ್ಲ ತಿಂದು ಇವಾಗ ನಾನಿಲ್ಲಿ ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕಾಬೂಲ್ ಚನ ಇದೆಯಲ್ವ ಅದರದ್ದು ಮಸಾಲ ಮಾಡ್ತಾ ಇದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಈರುಳ್ಳಿನ ತಗೊಂಡಿದ್ದೀನಿ. ಅಂದರೆ ನಾರ್ಮಲ್ ಸೈಜಿದು ಈರುಳ್ಳಿ ಇದೆಯಲ್ವ ಅದರಲ್ಲಿ ನಾನು 3 ಈರುಳ್ಳಿನ ತಗೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ, ಹಸಿರು ಮೆಣಸಿನ್ಕಾಯಿದು ಪೇಸ್ಟ್, ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರದ್ದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು, ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಅಷ್ಟೋ ತನಕ ಇಲ್ಲಿ ನಾನು ಟೊಮೆಟೊ ಹಣ್ಣಿದು ಪೇಸ್ಟ್ ಮಾಡ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಆಮೇಲೆ ಸ್ವಲ್ಪ ಅದೇ ಬೇಯಿಸಿರುವಂತಹ ಕಾಬೂಲ್ ಚನ ಇದೆಯಲ್ವ ಅದನ್ನು ಹಾಕಿ ನಾನಿಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಖಾರದ ಪುಡಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ರೋಸ್ಟ್ ಮಾಡಿ ಪುಡಿ ಮಾಡಿರುವಂತಹ ಜೀರಿಗೆ ಇದೆಯಲ್ವ ಅದರದ್ದು ಪುಡಿ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಯಾವುದೇ ಅಡುಗೆಗಳಾಗಲಿ, ಅಂದರೆ ಯಾವುದೇ ಸಾರು, ಯಾವುದೇ ಐಟಮ್ಸ್ಗಳಾಗಲಿ ನಾವು ಅದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಅದರದ್ದು ಫ್ಲೇವರ್ ಬರುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಟೊಮೆಟೊ ಹಣ್ಣು, ಆಮೇಲೆ ಕಾಬೂಲ್ ಚನ ಇದೆಯಲ್ವ ಅದರದ್ದು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ನೀರು ಹಾಕದೇ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದು ಫ್ರೈ ಆದ ನಂತರ ಇಲ್ಲಿ ಬೇಯಿಸಿರುವಂತಹ ಕಾಬೂಲ್ ಚನ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಇದು ಬೇಯಿಸುವಾಗ ನಾನು ನೀರು ಉಪ್ಪು ಮಾತ್ರ ಹಾಕ್ಕೊಂಡಿರೋದು, ಅರಿಶಿನ ಪುಡಿ ಆಮೇಲೆ ಖಾರದ ಪುಡಿ ಬೇರೆ ಏನೂ ಹಾಕಿಲ್ಲ, ಬರೀ ನೀರು ಉಪ್ಪು ಹಾಕಿ ಬೇಯಿಸಿರೋದು. ಇವಾಗ ನಾನಿಲ್ಲಿ ಟೊಮೆಟೊ ಹಣ್ಣು ಪೇಸ್ಟ್ ಮಾಡಿರುವಂತಹ ಮಿಕ್ಸಿ ಜಾರಿಗೇ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಡ್ತೀನಿ. ಜಾಸ್ತಿ ನೀರು ಥರ ಮಾಡಬೇಡಿ, ಇದು ಕಾಬೂಲ್ ಚನ ಮಸಾಲ ಅಲ್ವಾ, ಹಾಗಾಗಿ ಸ್ವಲ್ಪ ತಿಕ್ಕಾಗಿಯೇ ಇರಬೇಕು, ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ಇದಕ್ಕೊಂದು ಮೇಯ್ನ್ ಆಗಿರುವಂತಹ ಒಂದು ಪಾರ್ಟ್ ಅಂದರೆ ಒಗ್ಗರಣೆ ಹಾಕೋದು. ಇವಾಗ ನಾವಿಲ್ಲಿ ಫೈನಲಾಗಿ ಇದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀವಿ. ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆಲ್ಲ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಇದಕ್ಕೆ ಹಾಕಬೇಕು. ಅಂದರೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಚನ ಮಸಾಲ ಇದೆಯಲ್ವ ಅದಕ್ಕೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುವಂತಹ ಚನ ಮಸಾಲ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ನಾನು ಒಂದು ಚನ ಮಸಾಲ ರೆಸಿಪಿನ ತೋರಿಸಿದ್ದೆ, ಅದೂ ಚೆನ್ನಾಗಾಗುತ್ತೆ, ಇದೂ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಸೊ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ಅಟ್ಲೀಸ್ಟ್ ಒಂದು ಹಾರ್ಟನ್ನಾದರೂ ಸೆಂಡ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ನಮಗೂ ವಿಡಿಯೋ ಮಾಡೋದಕ್ಕೆ ಒಂಥರ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.